ಈ ಸಾರಿ ನಮ್ಮ ಮೋದಿಜಿ ಪ್ರಧಾನಿಯಾಗಿ 5 ವರ್ಷಗಳಲ್ಲಿ ಏನು ನಮ್ಮ ದೇಶಕ್ಕೆ ಉಪಯೋಗ ಕೊಟ್ಟಿದ್ದಾರೆ ಅಂದರೆ ಅದು ಇಡೀ ದೇಶಕ್ಕೆ ಗೊತ್ತಿರೋಂಥ ವಿಷಯನೇ. ಮತ್ತೊಮ್ಮೆ ಮೋದಿ ಬರಬೇಕಂತೇಳಿ ಅವ್ರ ಕೈ ಬಲಪಡಿಸ್ಬೇಕಂತೇಳಿ ಈ ನಮ್ಮ ಲೋಕಸಭಾ ಕ್ಷೇತ್ರದಿಂದ ಏನೇ ಆದರೂ ಶತಾಯಗತಾಯ ಎಲ್ಲ ಪಕ್ಷದವ್ರೂ, BJP ಪಕ್ಷದವ್ರು ಒಬ್ಬರೇ ಅಲ್ಲ, ಎಲ್ಲ ಪಕ್ಷದವ್ರೂ ಸೇರಿ ನಮ್ಮ ಕೋಲಾರ ಕ್ಷೇತ್ರದಿಂದ ಲೋಕಸಭೆಗೆ BJPನ ನಮ್ಮ ಕೋಲಾರ ಕ್ಷೇತ್ರದಲ್ಲಿ ಕಮಲ ಅರಳಿಸಬೇಕು, BJPಗೆ ಬಲ ಕೊಡಬೇಕು. ದೇಶದಲ್ಲಿ BJP ಆಡಳಿತ ಇದ್ದರೆ ದೇಶ ಸುರಕ್ಷಿತವಾಗಿರುತ್ತೆ ಅಂದ್ಬಿಟ್ಟು ಪ್ರತಿಯೊಬ್ಬ ಮತದಾರರಿಗೂ ಗೊತ್ತಾಗೈತೆ. ಆದ ಒಂದು ಕಾರಣದಿಂದ ಈ ಬೇರೆ ಸ್ಥಳೀಯರಿಗೆ ಟಿಕೆಟ್ ಕೊಟ್ಟು ಸ್ಥಳೀಯರು ಏನು ಎಲ್ರಿಗೂ ವಾತಾವರಣ ಎಲ್ಲರೂ ಹತ್ತ ಇದ್ದು ನೋಡ್ಕೊಳ್ಬೇಕಂತ ಬೈಕೆ. ಎಲ್ಲೊಂದೋ ಬಂದವ್ರಿಗೆ ಟಿಕೆಟ್ ಕೊಟ್ಟರೆ ಅವರು ಬರ್ತಾರೆ, ಓಡಾಡ್ತಾರೆ, ಅವ್ರ ಪಾಡ್ಗೆ ಅವ್ರು ಹೊರಟೋಗ್ತಾರೆ. ಸ್ಥಳೀಯರಿಗೆ, ಯುವಕರಿಗೆ, ಯೂತ್ಗೆ ನಮ್ಮ ಲೋಕಸಭಾ ಕ್ಷೇತ್ರದಿಂದ ಆಕಾಂಕ್ಷೆಯಾಗಿ ಮಾಡಬೇಕಂತೇಳಿ ನಾವು ಮೇಲಿನ ಹೈಯರ್ ಏನೋ ಐತೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಅವ್ರ ಹತ್ರ ನಾವು ನಮ್ಮ ಎಲ್ಲ ಪಕ್ಷದವರ ವತಿಯಿಂದ ನಾವು ಕೇಳ್ಕೊಳ್ಳೋದು ಇಷ್ಟೇ. ಆದರೆ ಎಸ್ ಮುನ್ಸ್ವಾಮಿ ಅನ್ನೋರು ಸುಮಾರು ವರ್ಷಗಳಿಂದ ಈ ಕಡೆ ಲೋಕಲ್ ಅಭ್ಯರ್ಥಿಯಾಗಿದ್ಕೊಂಡು ಮಾಲೂರು ತಾಲೂಕು ಇಳುಗುಳಿ ಅವರು ಸ್ವಂತ. ಅವ್ರಿಗೆ ಟಿಕೆಟು ಕೊಟ್ಟರೆ ಅವರು ಎಲ್ಲ ಜನಗಳಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ, ನಮ್ಮ ಕೋಲಾರ ಡಿಸ್ಟಿಕ್ಕನ್ನು ಒಳ್ಳೆ ಉನ್ನತ ಮಟ್ಟಕ್ಕೆ ತಗೊಂಡೋಗ್ತಾರೆ ಅಂತೇಳಿ ನಮ್ಮಿದು. ಎಲ್ಲ ಪಕ್ಷದವ್ರ ವತಿಯಿಂದ ನಾವು ಕೇಳ್ಕೊಳ್ಳೋದಿಷ್ಟೇ, ಮುನ್ಸ್ವಾಮಿ ಅವ್ರಿಗೆ ಟಿಕೆಟ್ ಆದರೆ ಕೋಲಾರ BJP ಕಮಲ ಅರಳೋದು ನಿಜ. ನರೇಂದ್ರ ಮೋದಿಗೆ ಒಂದು ಲೋಕಸಭಾ ಕ್ಷೇತ್ರ ಹೋಗುತ್ತೆ, ಅವ್ರ ಕೈ ಬಲಪಡುತ್ತೆ. ಈ ಮಾತುಗಳನ್ನು ಹೇಳಿ ನನಗೆ ಅವಕಾಶ ಮಾಡಿಕೊಟ್ಟಂಥ ನಿಮಗೆಲ್ಲರಿಗೂ ವಂದನೆಗಳು. ಶಿಡ್ಲಘಟ್ಟ ತಾಲೂಕು ಅರಳಹಳ್ಳಿ ಇದೇ ಪಕ್ಕದಲ್ಲಿ ನಾವು ಹಿಂದಿನಿಂದ JDS ಅಲ್ಲಿದ್ವಿ. ಈಗ ನಾವು ನರೇಂದ್ರ ಮೋದಿ ಅವರಿಗೆ ವೋಟ್ ಕೊಡೋಕ್ಕೆ ನಾವು ರೆಡಿಯಾಗಿದ್ದೀವಿ. ಅವರು ದೇಶಕ್ಕಾಗಿ ದುಡಿದಿದ್ದಾರೆ. ಈಗ ಎಲ್ಲರೂ ನರೇಂದ್ರ ಮೋದಿಗೆ ಕೊಡಬೇಕಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ. ಅಭ್ಯರ್ಥಿಗಿನ್ನ ಮುಖ್ಯವಾಗಿ ನರೇಂದ್ರ ಮೋದಿ ಬೇಕು. ನರೇಂದ್ರ ಮೋದಿ. ಕೃಷ್ಣಮೂರ್ತಿ ಅಂತ. ನಮ್ಮ ಊರು ಬಂದು ಹಬ್ಳೂರು. ನಾವು ತಾಲೂಕು ಬಂದು ಶಿಡ್ಲಘಟ್ಟ ತಾಲೂಕು, ಜಿಲ್ಲೆ ಚಿಕ್ಕಬಳ್ಳಾಪುರ. ಜಿಲ್ಲೆ ಬಂದು ಚಿಕ್ಕಬಳ್ಳಾಪುರ. ನಮ್ಮ ಕ್ಷೇತ್ರ ಬಂದು ಓಟ್ ಹಾಕೋದು ನಾವು ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ. ಈಗ ಲೋಕಸಭೆ ಚುನಾವಣೆ ಹತ್ರ ಬಂದಿದೆ, ಏನು ಯಾವ ಅಭ್ಯರ್ಥಿನ ನೀವು ಆಯ್ಕೆ ಮಾಡಬೇಕು ಅಂತಿದ್ದೀರಾ? ನಾವು ಅಭ್ಯರ್ಥಿಗಿಂತನೂ ದೇಶದ ಒಂದು ಮುಖಾಂತರ ಇಟ್ಕೊಂಡು ನಾವು ಲೋಕಸಭೆಗೆ BJP ವೋಟ್ ಮಾಡಬೇಕಂತ ನಾವು ನಮ್ಮ ಒಂದು ದೇಶ ರಕ್ಷಣೆಗೋಸ್ಕರ ನಾವು ಒದ್ದಾಡ್ತಾ ಇದ್ದೀರಿ. BJPಗೆ ಯಾವುದೇ ಒಂದು ಅಭ್ಯರ್ಥಿನೇ ಕಣಕ್ಕೆ ನಿಲ್ಲಿಸಲಿ, ನಾವು ದೇಶದ ಅಭಿವೃದ್ಧಿ ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದ ಬಗ್ಗೆ ಯೋಚನೆ ಮಾಡಿ ನಾವು BJPಗೆ ವೋಟ್ ಮಾಡಬೇಕಂತ ನಮ್ಮ ಸ್ಥಳೀಯ ಇಲ್ಲಿರುವಂಥ ನಾಯಕರುಗಳು, ನಮ್ಮ ಊರಿನ ಸಂಸ್ಥೆದ ಎಲ್ಲ ಕಾರ್ಯಕರ್ತರು ನಿರ್ಧಾರ ತಗೊಂಡಿದ್ದೀರಿ. ಈಗ ಆಕಾಂಕ್ಷಿಗಳು ಅಂತ 2 ಅಥವಾ 3 ಆಕಾಂಕ್ಷಿಗಳು ಅಂತ ಬಂದಿದ್ದಾರೆ. ಅದರಲ್ಲಿ ನಿಮ್ಮ ಅನಿಸಿಕೆ ಪ್ರಕಾರ ಯಾರಿದ್ರೆ ನಿಮಗೆ ನಿಮ್ಮ ಒಂದು ಕ್ಷೇತ್ರಕ್ಕೆ ಅನುಕೂಲ ಆಗುತ್ತೆ ಅಂತ ನಿಮ್ಮ ಉದ್ದೇಶ? ನಮಗೆ ಆಕಾಂಕ್ಷಿ ಪಟ್ಟಿ ಹೇಳ್ಬೇಕು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಆಕಾಂಕ್ಷಿ ಯಾರು ಅಂತ. ಇಲ್ಲಿ ಮುನ್ಸ್ವಾಮಿ ಅಂತ ಅವರು ಇದ್ದಾರೆ, ಅವರು ಪರವಾಗಿಲ್ಲ ಅಂತ ನಮ್ಮ ಮನಸ್ಸಿಗೆ ಅನಿಸ್ತಾ ಇದೆ. ಅವರಿಗೆ ಈ ಲೋಕಸಭಾ ಕ್ಷೇತ್ರದಲ್ಲಿ ಸದಸ್ಯತ್ವ ಕೊಟ್ಟರೆ ನಾವು ವೋಟ್ ಮಾಡಿ ಗೆಲ್ಲಿಸೋದಕ್ಕೆ ನಾವು ಮುಂದಾಳತ್ವ ವಹಿಸೋದಕ್ಕೆ ಸಿದ್ಧವಾಗಿದ್ದೀವಿ. ಎಸ್ ಮುನ್ಸ್ವಾಮಿ ಅನ್ನೋರು ನಿಮ್ಮ ಒಂದು ಅಭ್ಯರ್ಥಿ ಅಂತ ಅಂದ್ಕೊಂಡಿದ್ದಾರೆ. ಬಚ್ಚೇಗೌಡ ನನ್ನ ಹೆಸರು, ಹಬ್ಳೂರು, ಶಿಡ್ಲಘಟ್ಟ ತಾಲೂಕು, ಕೋಲಾರ ಜಿಲ್ಲೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಕ್ಷೇತ್ರ ಬಂದು ನಿಮಗೆ ಕೋಲಾರ ಕ್ಷೇತ್ರ ಬರುತ್ತೆ. ಕೋಲಾರ ಕ್ಷೇತ್ರ ಹೇಳಿ. ನಮಗೆ ವೀರಯ್ಯ ಕೊಟ್ಟರೆ KH ಮುನಿಯಪ್ಪಗೆ ಇನ್ವಾಲ್ವ್ ಆಗ್ತಾರೆ. ನಮಗೆ ಮುನ್ಸ್ವಾಮಿಗೆ ಕೊಡಬೇಕು. ಮುನ್ಸ್ವಾಮಿ ಕೊಟ್ಟರೆ ನಮ್ಮ ಬಹುಮತ ಏನಿದ್ರು BJPಗೆ ಆಗಿದ್ದಾರೆ. ಅವರು 11 3 ದಿವಸ 4 ದಿವಸ ಇದ್ದಾಗ ಮನೆಯಲ್ಲಿ ಮುಳುಗ್ಬಿಡ್ತಾರೆ. ಓಟೆಲ್ಲ ಹಾಕೋದು ನಾವು ಕ್ಯಾಂಡಿಡೇಟ್ ಅಲ್ಲಿ ತಾಕತ್ತಿರೋದಿಲ್ಲ. ಕ್ಯಾಂಡಿಡೇಟ್ ಅಲ್ಲಿ ತಾಕತ್ತಿದ್ರೆ 11th ವರೆಗೂ ಓಡಾಡಿ 99% BJP ಸಾರಿ ಗೆಲ್ಲುತ್ತೆ. ಒಳ್ಳೆ ಕ್ಯಾಂಡಿಡೇಟ್ನ ಆಯ್ಕೆ ಮಾಡಬೇಕು. ಅದು ಮೋದಿ ಹಲೆ ಬೇರೆ. ಈಗ ಮೋದಿ ಮಕ ನೋಡ್ತಾ ಇರೋದು, ಯೂತ್ಸ್ ಎಲ್ಲ ಮೋದಿ ಮಕ. ಪ್ರತಿಯೊಬ್ಬರು ಮೋದಿಗೆ ವೋಟ್ ಹಾಕ್ತಾರೆ. ಜಯಕುಮಾರ್
ಕುಕ್ಲೂಡು, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಕ್ಷೇತ್ರ ಬಂದು ಕೋಲಾರ. ನಾವು ಈ ಬಾರಿ ಮೋದಿಯವರಿಗೆ ವೋಟ್ ಮಾಡಬೇಕು. ದೇಶಕ್ಕಾಗಿ ಅವರು ಒಳ್ಳೆ ಸುರಕ್ಷವಾಗಿ ನಮ್ಮ ದೇಶನ ಕಾಪಾಡಿ ಉಚಿತವಾಗಿದ್ದಾರೆ. ನಮ್ಮದು ಪಕ್ಷ ಬಂದು ಯಾವುದೇ ಬೇರೆ ಅಲ್ಲ, BJP. ಆದರೂ ಮೋದಿ ಪರವಾಗಿ ನಾವು ವೋಟ್ ಮಾಡ್ತಾ ಇದ್ದೀವಿ. ಆದಷ್ಟು ಆ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಿ ನಮ್ಮ ಕ್ಷೇತ್ರಕ್ಕೆ BJPಗೆ ಸ್ಪರ್ಧೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಯಾವುದೇ ಅಭ್ಯರ್ಥಿ ಹಾಕಲಿ ನೀವು BJP ಪರವಾಗಿ ವೋಟ್ ಹಾಕ್ತೀರಾ? ದೇಶಕ್ಕಾಗಿ ಮೋದಿ ಪರವಾಗಿ ನಾವು